इष्टवान् प्रयच्छन्ति ಕಮಿಷನರ್ ಸರ್ ನೋಡಿ ಅದು ನೋಡ್ಬೇಕು ಓಕೆ ಇವತ್ತು ಈ ಭಾಗದ ಶಾಸಕಿಯಾಗಿರ್ತಕ್ಕಂಥ ಸಹೋದರಿ ರೂಪಕಲಾ ಶಶಿಧರ್ ಅವರು ಜಿ ಗೋಪಾಲ್ ರೆಡ್ಡಿ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು. ಪಕ್ಷದಲ್ಲಿ ಯಾರು ನಿಷ್ಠಾವಂತರಾಗಿ ಕೆಲಸ ಮಾಡಿರ್ತಾರೆ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ತೀರ್ಮಾನಿಸಿ ಕೆಜಿಎಫ್ ಬಂಗಾರಪೇಟೆ ಎರಡೂ ಕ್ಷೇತ್ರಗಳು ಕೂಡ ಒಂದೇ, ಕೆಜಿಎಫ್ ಬೇರೆ ಅಲ್ಲ, ಬಂಗಾರಪೇಟೆ ಬೇರೆ. ಈ ಭಾಗದಲ್ಲಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಪಡಿ ಮತ್ತು ಅನಿವಾರ್ಯ ಕಾರಣಗಳಿಂದ ನಾವು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಬ್ಯಾಲಹಳ್ಳಿ ಗೋವಿಂದಗೌಡರು, ಸಹೋದರಿ ರೂಪಕಲಾ ಶಶಿಧರ್ ಸೇರಿ ಮೊದಲ ಬಾರಿಗೆ ಗೋಪಾಲ್ ರೆಡ್ಡಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಮಾಡಿಕೊಟ್ಟು ಎರಡನೇ ಬಾರಿಗೆ ಶ್ರೀನಿವಾಸ ಅಧ್ಯಕ್ಷ ಮಾಡಿಕೊಳ್ಳೋದಕ್ಕೆ ನಾವಿಬ್ಬರು ಕೂಡ ಸರ್ವಸಮ್ಮತವಾಗಿ ಕೋರಿಕೊಂಡು ಇವತ್ತು ಮೊದಲನೇ ಬಾರಿ ನಾವು ಗೋಪಾಲ್ ರೆಡ್ಡಿ ಅವರನ್ನು ಮಾಡಿದ್ದೇವೆ. ಎರಡನೇ ಅವಧಿ ಕೂಡ ಶ್ರೀನಿವಾಸ್ ಅವರನ್ನ ಇದೇ ಜವಾಬ್ದಾರಿಯೊಂದಿಗೆ ನಾವಿಬ್ಬರು ಸೇರಿ ಅಧ್ಯಕ್ಷರಾಗಿ ಮಾಡ್ತೇವೆ. ಇವತ್ತು ಈ ಕೆಡಿಯಲ್ಲಿ ಬಹಳಷ್ಟು ಸವಾಲಿಟ್ಟಿದ್ದಾರೆ. ಪಟ್ಟೆಬೆಲೆಯಲ್ಲಿ ಲೇಔಟ್ ಮಾಡಬೇಕು ಅಂತ ಹೇಳಿ ಜಮೀನನ್ನು ಖರೀದಿ ಮಾಡಿ 50 ಮಾಡಲ್ ತಗೊಂಡು ಬಹಳ ವರ್ಷಕ್ಕೆ ಕಳೆದಿದ್ರು ಕೂಡ ನಿವೇಶನ ಹೊಸದಾಗಿ ಕೂಡ ನಿವೇಶನ ಮಾಡಬೇಕು. ಈ ಖೇಡಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಪ್ರದೇಶಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಒಬ್ಬ ಪ್ರಭಾವಿ ಮುಖಂಡ ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರಿಗೆ ಇವತ್ತು ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ನಾನು ಹೇಳ್ತೇನೆ, ಇವತ್ತು ಗೋಪಾಲ್ ರೆಡ್ಡಿ ಅವರಿಗೆ ಕೆಜಿಎಫ್ ಬಂಗಾರಪೇಟೆ ಎರಡನ್ನೂ ಕೂಡ ಸಮಾನಾಗಿ ನೋಡಬೇಕು. ಇಲ್ಲೇನು ಅಭಿವೃದ್ಧಿ ಆಗಬೇಕಾಗಿದೆ, ಇವತ್ತು ಈ ಕಡ ಈ ಒಂದು ಕಚೇರಿ ಕನ್ನಡವನ್ನು ಸ್ಥಾಪನೆ ಮಾಡಬೇಕು. ಏನು ಬಡಾವಣೆಗಳಿದೆ ಆ ಬಡಾವಣೆ ಅಭಿವೃದ್ಧಿ ಮಾಡಿ ಆ ನಿವೇಶನ ಕೊಡಬೇಕು. ಇದರೊಟ್ಟಿಗೆ ಎಲ್ಲೆಲ್ಲಿ ಸಿಎ ನಿವೇಶನ ಇದೆ ಅವಳನ್ನು ಗುರುತು ಮಾಡಿ ಸಂಬಂಧಪಟ್ಟವರಿಗೆ ಅದನ್ನ ಕೊಡಬೇಕು. ಇದರೊಟ್ಟಿಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಸರ್ಕಾರ BML ನಗರ ವ್ಯಾಪ್ತಿಯಲ್ಲಿ 295 ಎಕರೆಯನ್ನ ಟೌನ್ಶಿಪ್ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರ ನಿಗದಿ ಮಾಡಿದೆ. ಆ ಟೌನ್ಶಿಪ್ ಪಟ್ಟಂತ ಜವಾಬ್ದಾರಿಯನ್ನು ಕೂಡ ನಮ್ಮ ಕಮಿಷನರ್ ಅವರು ಅಧ್ಯಕ್ಷ ಇಬ್ಬರು ಸೇರಿ ಮಾಡಬೇಕು. ಇವರೊಟ್ಟಿಗೆ ನಾನು ಮತ್ತು ರೂಪಕಲಾ ಅವರು ಎಲ್ಲ ಮುಖಂಡರು ಒಟ್ಟಿಗೆ ಇರ್ತೇವೆ, ಸಾಥ್ ಕೊಡ್ತೇವೆ. ನಿಮ್ಮ ಕಾಲಾವಧಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ
ಒಂದು ಟೌನ್ಶಿಪ್ ಅನ್ನ ಮಾಡ್ತಕ್ಕಂಥದ್ದನ್ನ ನಿಮ್ಮ ಹೆಗಲದಲ್ಲಿದೆ, ಅದನ್ನು ಮಾಡಬೇಕು ಅಂತ ಹೇಳೋದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಒಂದು ಕಡೆ 692 ಎಕರೆಯಲ್ಲಿ ನಾವು ಕೈಗಾರಿಕಾ ವಲಯ ಅಂತೇಳಿ ಒಂದು ಸರ್ಕಾರದಿಂದ ಜಮೀನನ್ನು ಪಡ್ಕೊಂಡಿದ್ದೇವೆ. ಏನಪ್ಪ ಕೈಗಾರಿಕಾ ವಲಯ ಅಂದ್ರೆ ಅದನ್ನ PPP ಮಾಡಲಲ್ಲಿ ಇವತ್ತು ನಾವು ಯಾರೆಲ್ಲ ಇಲ್ಲಿ ಇಂಡಸ್ಟ್ರೀಸ್ ಮಾಡಲಿಕ್ಕೆ ಅವಕಾಶ ಇದೆ ಅವರೆಲ್ಲರನ್ನೂ ಆಹ್ವಾನ ಮಾಡಿ ಅವರಿಗೆ ಬೇಕಾಗುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು, ರಸ್ತೆ, ನೀರಿನ ಸೌಕರ್ಯ, ಎರಡು ಸೌಕರ್ಯ, ಹೀಗೆ ಎಲ್ಲವನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿ ಅನುಕೂಲವನ್ನು ಒದಗಿಸಿಕೊಟ್ಟು ಆ ಮೂಲಕ ಕೆಜಿಎಫ್ ಬಂಗಾರಪೇಟೆಯನ್ನ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಒಂದು ರಾಜ್ಯದ ನಗರಾಭಿವೃದ್ಧಿ ಸಚಿವ ಸುರೇಶ್ ಅವರು, ಅದು ಈ ಭಾಗದ ಶಾಸಕಿಯಾಗಿರ್ತಕ್ಕಂಥ ರೂಪಕಲ ಶಿಕ್ಷಣವರು, ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟು ಈ ಒಂದು ಜಿಲ್ಲೆಯಲ್ಲಿ ಕೆಜಿಎಫ್ ಬಂಗಾರಪೇಟೆನ ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ. ಇವತ್ತು ಅಧಿಕಾರ ಬರ್ತದೆ, ಅಧಿಕಾರ ಬಂದಾಗ ನಾವು ಆ ಅಧಿಕಾರವನ್ನ ಜನರ ಹಿತಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಎಲ್ಲ ಬಂಧುಗಳ ಈ ಭಾಗದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರು ಕೂಡ ಮೂಲಭೂತ ಸೌಕರ್ಯಗಳ ಕೊಟ್ಟಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಗೋಪಾಲ್ ರೆಡ್ಡಿ ಅವರು ಯಾವುದೇ ಹಣ ಅಂತಸ್ತಿಲ್ಲ ತಗೊಂಡಿಲ್ಲ. ನಾನು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇದರ ಒಟ್ಟಿಗೆ ಅಧಿಕಾರ ಸಿಕ್ಕಿದ್ರೆ ಇನ್ನು ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಬಹುದು ಅಂತ ಹೇಳಿ ಅವರವತ್ತು ಬಯಸಿಲ್ಲ. ಸತ್ಯ ಹೇಳ್ತೇನೆ, ನನಗೆ ಗೋಪಾಲ್ ರೆಡ್ಡಿ ಅವರು ಯಾವತ್ತೂ ಕೂಡ ಕೆಡಿ ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ಹೇಳಿಲ್ಲ. ಪಕ್ಷ, ಅವರ ಹಿರಿತನ, ಅವರ ಸಮಾಜ ಸೇವೆ ಅದನ್ನು ಗುರುತಿಸಿಕೊಂಡಿದೆ ಹೊರತು ಯಾರೋ ಬಲವಂತಕ್ಕಾಗಿ, ಯಾರೋ ಒತ್ತಡಕ್ಕಾಗಿ ಅವರಿಗೆ ಪದವಿ ಸಿಕ್ಕಿಲ್ಲ. ಅವರು ಮಾಡಿದ ಸೇವೆಯನ್ನು ಗುರುತಿಸಿ ಸರ್ಕಾರ ಅವರಿಗೆ ಈ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದೆ. ಚೇರ್ಮನ್ ಮಾಡಿದ ನಮ್ಮ ಜನಪ್ರಿಯ ಶಾಸಕರಿಗೆ ಮತ್ತು ನಮ್ಮ ಕೆಜಿಎಫ್ ಶಾಸಕರಾದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಇದಕ್ಕೆ ಸಹಕಾರ ಮಾಡಿದ ನಮ್ಮ ಬೈರತಿ ಸುರೇಶ್ ಅಣ್ಣವ್ರಿಗೂ ನನ್ನ ಹೃದಯ ಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ನಮ್ಮ ಸಿದ್ದರಾಮಣ್ಣವ್ರಿಗೂ, ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರಿಗೂ ನಮ್ಮ ಶಾಸಕರ ಮಾತಿಗೆ ಬೆಲೆ ಕೊಟ್ಟು ನನ್ನ ಅಧ್ಯಕ್ಷರಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರಿಗೂ ಧನ್ಯವಾದ ತಿಳಿಸ್ತೇನೆ. ಅದೇ ಥರ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀವಿ. ಮತ್ತು ಈ ಭಾಗದ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಿಗೂ, ನಮ್ಮ ಬಂಗಾರಪೇಟೆಯ ಪುರಸಭಾ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ, ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಎಲ್ಲ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ಶಾಸಕರು ಹೇಳಿದಾಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಅಕ್ಷಯ ಒಂದು ಮೀಟಿಂಗ್ ಕರೆದಿ ಶಾಸಕರಿಗೆ ಸಲಹೆ ತಗೊಂಡು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅಂತ ಹೇಳಿ ನಮ್ಮ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ಮಾತು ಮುಗಿಸ್ತೀನಿ.